ಇಷ್ಟು ದಿನ ನಾನು ನಿನ್ನ ನಾಲಾಯಕು, ಸೋಂಬೇರಿ, ದಂಡಪಿಂಡ, ಕೆಲ್ಸಕ್ಕೆ ಬಾರ್ದವನು, ಅಬ್ಬೆ ಪಾರಿ, ಕಂತ್ರಿ ನನ್ ಮಗ, ನಾಯಿ ಅಂತೆಲ್ಲ ಅನ್ಕೊಂಡಿದ್ದೆ. ಅಪ್ಪ ಕೋಬ್ರಾ, ಇಷ್ಟೊಂದೆಲ್ಲ ಯಾವತ್ತೂ ಬೈದಿಲ್ವಲ್ಲಪ್ಪ. ಇವತ್ತು ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಯ್ತು, ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಂಡು ಬೈತಾ ಇದೀನಿ ಅಷ್ಟೇ. ಆಯ್ತು ಆಯ್ತು, ನನಗೆ ಮಹಾಮಂಗಳಾರತಿ ಮಾಡಿದ್ದಾಯ್ತಾ? ಈಗಲಾದ್ರೂ ಮ್ಯಾಟ್ರಿಗೆ ಬರ್ತೀಯಾ? ಅದೇನೋ ಸಿಂಗಲ್ ಸಿಸ್ಟರ್ಸ್ ಅಂದ್ರಲ್ಲ, ಏನದು? ಸಿಂಗಲ್ ಸಿಸ್ಟರ್ಸ್ ಅಲ್ಲ ಕೋಬ್ರಾ, ಮತ್ತೆ ಪೊಂಗಲ್ ಸಿಸ್ಟರ್ಸ್. ಪೊಂಗಲ್ ಸಿಸ್ಟರ್ಸ್. ತಟ್ಟೆ ಮುಂದೆ ಕೂತ್ಕೊಂಡ್ರೆ ಎಷ್ಟು ಕೆಜಿ ಪೊಂಗಲ್ ಖಾಲಿ ಮಾಡ್ತಾರೆ? ಏನೊಂದ್ 2-2.5 ಕೆಜಿ ಖಾಲಿ ಮಾಡ್ತಾರಪ್ಪ. ಪೊಂಗಲ್ ಸಿಸ್ಟರ್ಸ್ ಅಂದ್ರೆ ಪೊಂಗಲ್ ತಿನ್ನೋದಲ್ಲ, ಮತ್ತೆ ಕುಸ್ತಿ ಆಡ್ತಾರೆ. ಕುಸ್ತಿ ಆಡೋದು? ಆ ಪೊಂಗಲ್ ಸಿಸ್ಟರ್ಸ್ ಯಾರು ಗೊತ್ತಾ? ಯಾರು? ಇಷ್ಟು ದಿನ ನಿನ್ನ ಬಾಯಲ್ಲಿ ನಾಲಾಯಕ್ಕು, ಸೋಂಬೇರಿಗಳು, ಕೆಲ್ಸಕ್ಕೆ ಬರ್ದಿದವರು ಅಂತ ಅನ್ನಿಸ್ಕೊಂಡು ಇವತ್ತು ಕೊಯ್ನೂರು ಡೈಮಂಡ್ ತರ ಪಳ್ಳ 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 ಅಂತ ಹೊಳಿತಾ ಇರೋ ಒನ್ ಅಂಡ್ ಓನ್ಲಿ ವರು ಅಂಡ್ ರಾಣಿ. ಕೊಡ್ರ ಮಚ್ಚು ಕೋಬ್ರಾ, ಅವರು ಸಾಧನೆ ನೋಡಿದ ಮೇಲೆ ಮುಚ್ಚಲ್ಲ, ಮಾಲೆ ಆಗ್ತೀಯ ನೀನು. ನಾನು ಸೀಕ್ರೆಟ್ ಆಗಿ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಕುಸ್ತಿಗೆ ರೆಡಿ ಮಾಡಿದೀನಿ. ಕರೀಲಾ? ಕರಿ. ಪ್ಲೀಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಪೊಂಗಲ್ ಸಿಸ್ಟರ್. ಟೀಮ್ ರೆಡಿ? 1 2 3 ಸ್ಟಾರ್ಟ್. ಯಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾನ್ ನೋಡ್ದೆ. ಏನ್ರ ಮಾಡಿದ್ರಿ? ಇದು ಸಿಗ್ನೇಚರ್ ಸ್ಟೆಪ್ ಕೋಬ್ರಾ. ಸಿಗ್ನೇಚರ್ ಸ್ಟೆಪ್. ನಾದಿನ್ ದಿನ್ನ. ನೀನ್ ಯಾವತ್ತಾದ್ರೂ ಕುಸ್ತಿ ಆಡಿದ್ಯಾ ಇಲ್ಲ ನೋಡಿದ್ಯಾ? ಇಲ್ಲಪ್ಪ, ನಾನು ಆಡಿಲ್ಲ. ಮತ್ ಸುಮ್ಮನೆ ನಿಂತ್ಕೋ. ಆಯ್ತಪ್ಪ, ಬೇಗ 2 ತರ್ಸುಪ್ರ. ಇದು ಸನ್ಮಾನದ ಸಮಯ. ಇವರು KR ಮಾರ್ಕೆಟ್ ಅಲ್ಲಿ ಗಲ್ಲಿ ಕುಸ್ತಿಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಮತ್ತೆಲ್ಲಿ ಗೋಲ್ಡ್ ಮೆಡಲ್ ಕಾಣ್ತಾ ಇಲ್ಲ ಕೋಬ್ರಾ? ಚಿನ್ನದ ರೇಟು ಡೌನ್ ಆಗ್ತಿದೆ ಅಂತ ನಾವೇ ನಗದು ಬೇಡ ಕ್ಯಾಶ್ ಕೊಡಿ ಎಂದು. ಸರಿ, ಮತ್ತೆ ಕ್ಯಾಶ್ ಅಲ್ಲಿ? ಕ್ಯಾಶ್ ಕಾಣಿಸ್ತಾ ಇಲ್ಲ. ಎಲ್ರು ಮಾತು ಕ್ಯಾಶ್ಲೆಸ್ ಆಗಿ ಅಂತ ಬಡ್ಕೋತಾ ಇದಾರೆ. ನೀನಿನ್ನು ಕ್ಯಾಶ್ ತೋರ್ಸಿ ಅಂತಲ್ಲಪ್ಪ. ಈಗ ನಾವು ಕ್ಯಾಶ್ಲೆಸ್ ಏಮ ಅಂದ್ರೆ ಕ್ಯಾಶೇ ಬೇಡ ಅಂತ ಹೇಳ್ಬಿಟ್ರಾ? ಬೇಡ ಅನ್ನಕ್ಕೆ ಅದೇನ್ ತಂಗಳನ ಅಕೌಂಟ್ ಹಾಕ್ಸ್ಬಿಟ್ಟು ಬಂದಿದೀವಿ. ನೀನು ಇವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ಯಾ? ಹೌದು. ಇವರಿಬ್ರು ಕುಸ್ತಿ ಆಡ್ತಾರೆ ಅನ್ನೋದೇ ನನಗೆ ಫಸ್ಟ್ ಆಫ್ ಆಲ್ ಡೌಟ್. ಅದ್ರಲ್ಲೂ ನಿನ್ನಂತ ಕೋಚ್ ಇದ್ರೆ ಇವರು ಕುಸ್ತಿ ಆಡ್ತಾರ ಅನ್ನೋದು ನನಗೆ ಡಬಲ್ ಟ್ರಿಪಲ್ 10 ಟೈಮ್ಸ್ ಡೌಟ್ ಆಗೋಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಎದುರಿಗೆ ಬರ್ಲಿ ಹಂಗೆ ಎತ್ ಬಿಸಾಕ್ತಿರೋದೆ ಅಷ್ಟೇ. ಹೌದು, ಎತ್ ಬಿಸಾಕೋದೆ. ಆಮೇಲೆ ಎಲ್ ಬಿದ್ರು ಅಂತಾನು ಹುಡ್ಕಕ್ ಹೋಗಿಲ್ಲ. ನೀವು ಎತ್ತಿ ಬಿಸಾಕದ್ರ? ಓಕೆ, ಒಂದ್ ಕೆಲಸ ಮಾಡಿ, ನೀವು 3 ಜನ ಸೇರಿ ನನ್ನನ್ನು ಎತ್ತಿ ಬಿಸಾಕಿ ನೋಡೋಣ. ಕೋಬ್ರಾ, ಪ್ಯಾಂಟ್ ಬಿಚ್ಚು ಕೋಬ್ರಾ. ಬಾರಿಸ್ಬಿಡ್ತೀನಿ ನನ್ನ ಮಗನೇ. ಎತ್ತೆಸಿ ಅಂದ್ರೆ ಏನು ಪ್ಯಾಂಟ್ ಬಿಚ್ಚು ಅಂತ್ಯಾ? ಅಪ್ಪ ಸಮಾಧಾನ ಅಪ್ಪ. ನಾನು ಹೇಳಕ್ ಕೊಟ್ಟಿದ್ದು ಪ್ಯಾಂಟ್ ಬಿಚ್ಚಿ ಚಡ್ಡಿ ಹಾಕೊಂಬಾ ಅಂತ. ಕುಸ್ತಿ ಆಡೋದು ಜೀನ್ಸ್ ಪ್ಯಾಂಟ್ ಅಲ್ಲ, ಚಡ್ಡಿ ಹಾಕೊಂಡ್ ಆಡ್ಬೇಕು. ನೋ ನಾನು ಅವ್ರ ಜೊತೆ ಕುಸ್ತಿ ಆಡಲ್ಲ. ಯಾಕೆ? ನೀವ್ ಬರೀ ಕಾಮಿಡಿ ಮಾಡ್ತಿರ್ತೀರ ಅಷ್ಟೇ. ನಾನು ಬರೀ ಕಾಮಿಡಿ ಮಾಡೋದಲ್ಲ, ನನ್ ಜೊತೆ ಕುಸ್ತಿ ಆಡಿದ್ರೆ ನೀವು 3 ಜನ ಕಾಮಿಡಿ ಪೀಸ್ ಆಗ್ಬಿಡ್ತೀರಾ ಅಂತ ಭಯ ನಿಮ್ಗೆ. ಅದೆಲ್ಲ ಬಿಟ್ಟಾಕಿ ನೀವಿಬ್ರು ಎಷ್ಟು ಕೆಜಿ ವಿಭಾಗದಲ್ಲಿ ಕಾಂಪೀಟ್ ಮಾಡ್ತಾ ಇದೀರಾ? ಕೋಬ್ರಾ ಕೆಜಿನ? ಈ ಕೋಚ್ ಕುರಿ ಕೆಜಿ ಲೆಕ್ಕದಲ್ಲೆಲ್ಲ ಟ್ರೈನಿಂಗ್ ಕೊಡಲ್ಲಮ್ಮ. ಏನಿದ್ರು ಕ್ವಿಂಟಾಲ್ ಲೆಕ್ಕದಲ್ಲೇ ಟ್ರೈನಿಂಗ್ ಕೊಡೋದು. ಗುರುಗಳೇ, ಇವ್ರನ್ನ ಲೈಟ್ ಆಗಿ ತಗೋಬೇಡ ಕೋಬ್ರಾ, ಟೈಟ್ ಆಗಿ ತಗೋ. ಇವರಿಬ್ಬರಿಗೆ ನೆಟ್ಟಿಗೆ ನೀರ್ ತುಂಬಿರೋ ಚೊಂಬೆತ್ತಕ್ ಶಕ್ತಿ ಇಲ್ಲ, ಅಂತದ್ರಲ್ಲಿ ಕುಸ್ತಿ ಆಡೋ ಶಕ್ತಿ ಎಲ್ಲಿಂದ ಬಂದ್ಬಿಡ್ತಪ್ಪ ಇವ್ರಿಗೆ? ಕೋಬ್ರಾ, ನಿನ್ ಕೈಲಿ ಗೋಡೆನ ಅಳ್ಳಾಡ್ಸಕ್ಕಾಗತ್ತಾ? ಗೋಡೆನ ಅವನ ಅಲ್ಲಾಡ್ಸನ್ನ ಗುಗ್ಗು ತಾನೆ? ಅದಕ್ಕೆ ನಾನು ಇವ್ರಿಗೆ ಹೊಸ ತರ ಆಹಾರ ಪದ್ಧತಿನ ಇಂಟ್ರೊಡ್ಯೂಸ್ ಮಾಡಿದೀನಿ. ಏನದು? ಅದನ್ನ ತಗೊಂಡ್ರೆ ಗೋಡೆನ ಅಳ್ಳಾಡ್ಸ್ಬೇಕಾಗಿಲ್ಲ. ಸುಮ್ನೆ ಗೋಡೆ ಕಡೆ ನೋಡಿದ್ರೆ ಸಾಕು, ಅದೇ ಅಳ್ಳಾಡುತ್ತೆ. ಯಾವ್ದಪ್ಪ ಫುಡ್? 100 ಗ್ರಾಮ್ ಮಿಕ್ಸ್ಚರ್, 10 ರೂಪಾಯಿ ಬೋಂಡಾ ಬಜ್ಜಿ, 5 ಗ್ರಾಮ್ ಉಪ್ಪಿನಕಾಯಿ, ಜೊತೆಗೆ 2 ಬಾಟ್ಲು ಬಿಯರ್. ಈಗ ನನಗೆ ಕನ್ಫರ್ಮ್ ಆಯ್ತು ನಿಮ್ಮ ಡಯಟಿಷಿಯನ್ ಯಾರು ಅಂತ. 100% ನನ್ಗೆ ಗೊತ್ತಾಗೋಗಿದೆ. ಯಾರೋ? ನಮ್ ಗುಂಡು ಮಾವ ತಾನೆ? ಹಿಂಗೇನ್ ಗೊತ್ತಾಯ್ತಪ್ಪ? ಪ್ರತಿ ಸಲಿ ಪೂಜಾ ಬರಲಿ ನಾನು ಗುಂಡು ಮಾವ ಇದೇ ಡಯಟ್ ಫಾಲೋ ಮಾಡೋದು. 2 ಬಾಟ್ಲ್ ಬದಲು 4 ಬಾಟ್ಲ್ ಹಾಕ್ಬಿಟ್ರೆ ಬರೀ ಗೋಡೆ ಅಲ್ಲ, ಇಡೀ ಏರಿಯಾನೇ ಅಲ್ಲಾಡ್ತಾ ಇರ್ತದೆ, ಗೊತ್ತಾ? ಸರಿ, ಇವರು ಕುಸ್ತಿ ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳಿದಲ್ಲಪ್ಪ, ಯಾವ್ಯಾವ ಪಂದ್ಯದಲ್ಲಿ ಗೆದ್ದಿದಾರಪ್ಪ? 1 2 ಕೋಬ್ರಾ.
ಲಿಸ್ಟೇ ಮರ್ತೋಗಿದೆ ನನಗೆ. ತೆಪ್ಪಗೆ ಯಾವ್ದು ಅಂತ ಹೇಳಲ್ಲ. ಕೊಬ್ರಾ ಒಟ್ಟಾಗಿ ಏನ್ ತಿಂತೀಯ ನೀನು? ನಾನಂತೂ ಅನ್ನನೇ ತಿನ್ನೋದು, ನೀನೇನ್ ತಿಂತೀಯ ಅನ್ನೋದು ನನಗೆ ಡೌಟ್ ಆಗಿದೆ. ನಾನು ಅನ್ನನೇ ತಿನ್ನೋದು, ಆದ್ರೆ ಅಳಸೋಗಿರೋದು. ಕೇಳಿದ್ರೆ ಯಾರಾದ್ರೂ ನಿನ್ನ ಇರೋದನ್ನ ಹೇಳಿದ್ನಪ್ಪ. ಸುಮ್ಮನಿರಪ್ಪ ನೀನು. ನಾನು ಯಾಕೆ ಅದನ್ನ ಕೇಳ್ದೆ ಅಂದ್ರೆ ಅನ್ನ ತಿನ್ಬೇಕಾದ್ರೆ ಎಷ್ಟಾಗಳು ತಿಂದು ಅಂತ ಏನ್ಸಕ್ ಆಯ್ತದೆ. ಅಂದ್ರೆ ಇವರು ಎಷ್ಟು ಪಂದ್ಯಗಳು ಗೆದ್ದಿದ್ದಾರೆ ಅಂತ ನೀನ್ ಲೆಕ್ಕ ಇಡೋದಕ್ಕಾಗ್ತಿಲ್ಲ ಅಂತ. ಹೌದು. ಆದ್ರೂ ನೀನ್ ಕೇಳಿದ್ಯಾ? ನೆನ್ಪಿರೋದು 2 ಮ್ಯಾಚ್ ಹೇಳ್ತೀನಿ, ಕೇಳ್ಕೊ. ಹೇಳಪ್ಪ ಹೇಳಪ್ಪ. ಲಾಸ್ಟ್ ಮಂತ್ ಮಳವಳ್ಳಿಲಿ ಒಂದು ಮ್ಯಾಚ್ ನಡೀತು. ಅದರಲ್ಲಿ ಇಂಟರ್ನ್ಯಾಷನಲ್ ಕುಸ್ತಿಪಟುಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರ? ಮಾಡ್ಬೇಕಿತ್ತು. ಪಾಪ ಫ್ಲೈಟ್ ಸಿಗ್ಲಿಲ್ಲ ಅಂತ ಅವ್ರು ಯಾರು ಬರ್ಲಿಲ್ಲ. ಸೊ ಗೋಲ್ಡ್ ಮೆಡಲ್ ಇವ್ರಿಗೆ ಸಿಕ್ತು. ಗುರುಗಳೇ, ದಸರಾ ಕುಸ್ತಿ ಬಗ್ಗೆ ಹೇಳಿ ಗುರುಗಳೇ. ನಾನು ಮಳವಳ್ಳಿಯಿಂದ ಸೀದಾ ಮೈಸೂರಿಗೆ ಹೊರಟಿದ್ದೆ. ಸರಿ. ದಸರಾದಲ್ಲಿ ಇವ್ರ ಕುಸ್ತಿ ಇತ್ತು. ಆ ಮ್ಯಾಚ್ ಎಂತ ರೋಮಾಂಚನಕಾರಿ ಮ್ಯಾಚ್ ಗೊತ್ತಾ ಕೊಬ್ರಾ? ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಯಾಕೆ ಅಂದ್ರೆ ಅಷ್ಟೊಂದು ಸಣ್ಣ ಎಡವಟ್ಟ ಆಗ್ಬಿಡ್ತು. ಅಪ್ಪ, ನೀವು ಕಾಲಿಟ್ ಕಡೆ ಎಡವಟ್ಟೆ ಆಗ್ಬೇಕು, ಒಳ್ಳೇದಂತೂ ಏನೂ ಆಗಲ್ಲ. ಏನ್ ಎಡವಟ್ಟೆ ಹೇಳಿ? ನಾವು ಕಾಲಲ್ಲ ಕೊಬ್ರಾ, ಫುಲ್ ಬಾಡಿನೇ ಇಟ್ಕೊಂಡ್ ಕಾಯ್ಕೊಂಡ್ ಕೂತಿದ್ವಿ. ಅಯ್ಯೋ ಪಾಪ, ಯಾರು ಹೋಗ್ಬಿಟ್ಟಿದ್ರು? ಬಾಡಿ ಅಂದ್ರೆ ನಾವೇ ಅಪ್ಪ, ಒರಿಜಿನಲ್ ಬಾಡಿ. ನಾನು ಈ ಬಾಡಿ ಅನ್ಕೊಂಡ್ಬಿಟ್ಟೆ. ಆ ಬಾಡಿ ಅಲ್ಲ, ಫುಲ್ ಬಾಡಿ ಇಟ್ಕೊಂಡ್ ಕಾಯ್ತಾ ಇದ್ವಾ. ಮ್ಯಾಚ್ ಬಂದಿದ್ದ ಇಂಟರ್ನ್ಯಾಷನಲ್ ಪ್ಲೇಯರ್ಗಳೆಲ್ಲ ಇನ್ನೇನು ಟೈಮ್ ಇದೆ ಅನ್ಬಿಟ್ಟು ಜಂಬೂ ಸವಾರಿ ನೋಡಕ್ ಹೋಗ್ಬಿಟ್ರು. ಅಯ್ಯೋ, ರಶ್ ಅಲ್ಲಿ ಸಿಗಾಕೊಂಡು ಅವರೆಲ್ಲ ಮ್ಯಾಚ್ ಬರಲಿಲ್ಲ. ಸೊ ಗೋಲ್ಡ್ ಮೆಡಲ್ ಇವ್ರಿಗೆ ಬಂತು. ಕರೆಕ್ಟಾ? ಕರೆಕ್ಟ್ ಕೊಬ್ರಾ, ಕರೆಕ್ಟ್. ಟೀಮ್ ರೆಡಿ, 1 2 3 ಸ್ಟಾರ್ಟ್. ಯಮ್ಮೋ ಯಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾ ನೋಡ್ದೆ. ನೀವ್ ಇಷ್ಟೆಲ್ಲ ಮ್ಯಾಚ್ ಆಡಿ ಗೆದ್ದಿದ್ದೀರಲ್ಲ, ಸಾಧನೆ ಮಾಡಿದೀರಾ. ಹೌದು. ಎಷ್ಟೆಲ್ಲ ಹೆಸರು ಗಳಿಸಿದೀರಾ. ಇಲ್ಲೂ ಒಂದ್ ಮ್ಯಾಚ್ ಆಗ್ಲಿ, ಯಾಕೆ ಬೇಡ? ಯಾಕಾಗ್ಬಾರ್ದು? ಬೈ ಆಲ್ ಮೀನ್ಸ್ ಐ ಆಮ್ ರೆಡಿ. ಇಲ್ಲಿ ಕರೀತಾ ಇರಿ. ಅಮ್ಮ ತಾಯಿ, ಇಲ್ಲಿ ಯಾರು ಬೇರೆಯವ್ರು ಬರೋದು ಬೇಡಮ್ಮ. ನೀವಿಬ್ರೇ ಇದ್ರಲ್ಲ, ನೀವಿಬ್ರೇ ಮ್ಯಾಚ್ ಆಡಿ. ಅದಕ್ಕೇನಂತೆ? ಅಲ್ಲ, ಅಲ್ಲಿ ಗೆದ್ವಿ ಅಂತ ಬರೀ ಬಿಲ್ಡಪ್ ಕೊಡ್ತಾ ಇದೀವಿ ಅಂತ ನೀವ್ ಅನ್ಕೊಂಡಿದೀರಾ ಅಷ್ಟೇ. ಪ್ರಾಕ್ಟಿಕಲ್ ಆಗಿ ಇವಾಗ ಇಲ್ಲಿ ಮ್ಯಾಚ್ ಆಡಿ ತೋರಿಸ್ಬಿಡ್ತೀವಿ. ಓಕೆ ಪೊಂಗಲ್ ಸಿಸ್ಟರ್ಸ್, ಲೆಟ್ಸ್ ಸ್ಟಾರ್ಟ್ ದ ಮ್ಯಾಚ್. 1 2 3 ಸ್ಟಾರ್ಟ್. ಯಮ್ಮೋ ನೋಡ್ದೆ ನೋಡ್ಬಾರ್ದನ್ನ ನಾನ್ ನೋಡ್ದೆ. ಬಚ್ಚ ನೀನು ಏನ್ ಆಟ ಆಡ್ತೀಯ ನನ್ ಜೊತೆ? ಹೋಗಮ್ಮ ಮನೆಗೆ ಹೋಗು. ಹೌದೌದು, ನಿನ್ ಜೊತೆ ಬಚ್ಚಾನೆ. ಯಾಕೆ ಹೇಳು, 106 ವರ್ಷದಿಂದ ಹಲ್ ಸೆಟ್ಟ ಉಜ್ಜಿ ಕೈ ಕಾಲೆಲ್ಲ ನಡ್ಕ ಬಂದ್ಬಿಡುತ್ತೆ. ನನ್ ಜೊತೆ ಕುಸ್ತಿ ನಾಡ್ತೀಯ? ಅಲ್ಲೋ ಶಬ್ಬಾಸ್. ಏನ್ ಡೈಲಾಗು? ಶಬ್ಬಾಸ್. ಸೂಪರ್. ತಾವು ಬೆಳಗಿನ ರಾತ್ರಿ ಮೇಕಪ್ ತಿಕ್ಕೊಳ್ತಾನೆ ಇರ್ತೀರಾ. ಇಲ್ಲಿ ಒಂದ್ ಮಟ್ಟು ಬಿದ್ದೋಗ್ತೀಯ ಅಷ್ಟೇ. ನಿಲ್ಸಮ್ಮ, ಸಾಕು. ಇದು ಕುಸ್ತಿನ? ಇದು ಅಷ್ಟೊತ್ತಿಂದ ಅನ್ಕೊಂಡು ಬರೀ ಮಾತಲ್ಲೇ ಕಿತ್ತಾಡ್ತಾ ಇದೀರಾ. ಇದು ಕುಸ್ತಿನ? ಇದು ಇದ್ಯಾಕೋ ಸರಿ ಹೋಗ್ತಾ ಇಲ್ಲ. ಈಗ ನೀವಿಬ್ರು ಒಂದ್ ಟೀಮು ಆಯ್ತಾ? ನಮ್ಮ ಟೀಮಿಂದ ಒಬ್ರು ಬರ್ತಾರೆ, ಅವ್ರ ಜೊತೆ ಕುಸ್ತಿ ಆಡಿ ಯಾರು ಗೆಲ್ತಾರ ನೋಡೇ ಬಿಡೋಣ. ಗೊಬ್ರಾ, ಅವರೇ ಸರಿಯಾಗಿ ಆಡ್ತಾ ಇದಾರಲ್ಲ, ಯಾಕೆ ಬಿಡಪ್ಪ? ಅದು ಕುಸ್ತಿ ಅಲ್ಲ, ಅದು ಮಸ್ತಿ. ಅದು ಇವಾಗ ಬರ್ತಾರೆ ನೋಡು, ನಮ್ ಟೀಮಿಂದ ಬರ್ತಾರೋ ರೆಸ್ಲರ್, ಕುಸ್ತಿಪಟು ರೆಮೋ. ಕಬಡ್ಡಿ. ಯಾಕೋ ಕಾಪಾಡಿ ಅಂತ ಕಿರಿಸಿದೆ ನೀನು? ನಾನಲ್ಲಿ ಕೂಗ್ದೆ ರೆಮೋನ್ ಕಾಪಾಡಿ ಅಂತ ಕೂಗ್ದೆ. ರೆಮೋನ್ ಕಾಪಾಡಿ. ಗುರುಗಳೇ, ರೆಮೋ ಅಂತ ಏನ್ ಮಾಡೋದು? ರೆಮೋ ಅಲ್ಲ, ಚಿಕ್ಕ ಮಕ್ಕಳ ಜೊತೆ ಫೈಟ್ ಮಾಡಿ ಗೊತ್ತು. ರೆಮೋ ಅಂದ್ರೆ ಏನ್ ಮಾಡೋದು? ಏನಾದ್ರು ಮಾಡಿ ಗುರುಗಳೇ. ಮಾಡ್ತೀನಿ ಒಂದ್ ನಿಮಿಷ. ಗುರುಗಳೇ, ಏನ್ ಮಾಡ್ತಾ ಇದ್ದೀರಾ? ಏನಾದ್ರೂ ಮಾಡಿ ಅಂದ್ರಲ್ಲ, ಬೌಲಿಂಗ್ ಮಾಡ್ದೆ. ಅದಲ್ಲ ಗುರುಗಳೇ, ರೆಮೋ ಜೊತೆ ಮ್ಯಾಚ್ ಅಂತ ಹೇಳ್ತಿದ್ದಾರೆ. ಹೋಗಿ ಏನಾದ್ರೂ ಮಾಡಿ. ಕೋಬ್ರಾ, ಕ್ಯಾನ್ ವಿ ಕ್ಯಾನ್ಸಲ್ ದ ಮ್ಯಾಚ್? ನೋ. ಥ್ಯಾಂಕ್ ಯು. ಕ್ಯಾನ್ಸಲ್ ಮಾಡಕ್ಕಾಗಲ್ಲ ಅಂತ. ಏನಾದ್ರೂ ಮಾಡಿ ಗುರುಗಳೇ.
ನಾನು ಆಲ್ರೆಡಿ ಮಾಡ್ಕೊಂಬಿಟ್ಟು ಹೋಗ್ಲಿ ಬಿಡಿ ಗುರುಗಳೇ. ಹೋಗ್ಲಿ ಬಿಡಿ, ನಾವು ಕಂಟ್ರೋಲ್ ಯೋಚನೆ ಮಾಡ್ಬೇಡಿ, ಹೆಂಗೋ ಆಡ್ತೀವಿ. ನಿಮ್ಗಲ್ಲಮ್ಮ ಹೇಳಿದ್ದು, ಮತ್ತೆ ನನಗೆ ನಾನು ಹೇಳ್ಕೊಂಡಿದ್ದು ಕಂಟ್ರೋಲ್. ಕುರಿ ಬರಲಿ, ಏನೋ ಮಾತಾಡಿದೆ ಅಲ್ಲಿ. ಹೇಳು ಶಿವ ಯಾಕಿಂಗಾದ, ಯಾಕಿಷ್ಟು ವೇಗಾದ. That is team secret. We can't tell that. I can't tell. ಹೇಯ್, ಇದೇನ ಇದು ಪ್ಯಾಂಟು ಹೊಸ ಡಿಸೈನು? This is new trend, water color. ವಾಟರ್ ಕಲರು. ಅಪ್ಪ ಗೊತ್ತಿಲ್ಲದೆ ಇಷ್ಟು ಅವಮಾನ ಮಾಡ್ತಾನೆ. ನಿನ್ಗೆ ಗೊತ್ತಾಗ್ಬಿಟ್ರೆ ಏನು ಅವಮಾನ ಮಾಡ್ತಾನೋ ಏನೋ ರಾಜ. ಮ್ಯಾಚ್ ಸ್ಟಾರ್ಟ್ ಮಾಡೋಣ. ರೆಡಿ ರೆಡಿ ಮಾಡೋಣ. ಏ ಕುರಿ, ಏನ ನಿಮ್ ಟೀಮ್ ಅವ್ರ ಕಾಲ್ ಹಂಗಲ್ಲಾಡ್ತಾ ಇದೆ. ಕೋಬ್ರಾ, ಅಷ್ಟು ದೂರದಲ್ಲಿ ಏನ್ ನೋಡ್ತೀಯ? ಇಲ್ಲಿ ಕೆಳಗಡೆ ನೋಡು ಕೋಬ್ರಾ. ಏನೋ ಇದು? ಇದು ಟೀಮ್ ಸ್ಟ್ರಾಟಜಿ. ಕಾಲಿಗೆ ಎಲ್ಲಾಡೋದು ಟೀಮ್ ಸ್ಟ್ರಾಟಜಿ. ಸರಿ, ಪಿ ಊದಪ್ಪ. ಅಲ್ಲ ಕುರಿ ಒಂಚೂರು ನೀ ದಂದಿಂದ ಮಾಡಿದ್ರು. ಅಯ್ಯೋ, ಇಲ್ಲೆಲ್ಲ ಅಳ್ಳಾಡ್ತಾ ಕೂತದಿರಿ ದಂಡಿಂಗ್ ಮಾಡ್ತಾರೆ. ಕೋಬ್ರಾ, ಇದೊಂಚೂರು ಪಿ ಊದ್ಬಿಡಪ್ಪ. ಏಯ್, ನೀನ್ ತಾನೆ ಕೋಚು, ನೀನೇ ಊದ್ಕೋ. ನಾನು ಊದಿದ್ರೆ ಮತ್ತೆ ಪ್ಯಾಂಟ್ ಕಲರ್ ಚೇಂಜ್ ಆಗುತ್ತಪ್ಪ. ನೀನೇ ಊದು ತಗೋ. ಏನ ಮೆತ್ತ ಊದೋದಲ್ವೇನಪ್ಪ? ಯಾಕೇನಾಯ್ತು? ಆಗೋಯ್ತು. ಇಲ್ಲೇ ಇದ್ರು ತಾನೆ, ಅಷ್ಟೊರೆ ಕೂತಾರೆ ಯಾರಾದ್ರು. ನಾನ್ಸೆನ್ಸ್. ನಾವು ಕಷ್ಟಪಟ್ಟು ಕಂಟ್ರೋಲ್ ಮಾಡಿದ್ದೆ, ಮತ್ತೆ ಪ್ಯಾಂಟ್ ಡಿಸೈನ್ ಚೇಂಜ್ ಆಯ್ತು. ಏನ್ ಹೇಳ್ತಾ ಇದೆಯೋ ಏನ್ ಕತೆನೋ ಅರ್ಥನೇ ಆಗ್ತಾ ಇಲ್ಲ. ರೆಡಿ ರೆಡಿ ಜಿ. ಕಮಾನ್ ರಮೋ. ಏನಾಯ್ತು? ಸ್ಟ್ರಾಟರ್ಜಿ. ಸಕ್ಕದಾದ ಟೀ ಶರ್ಟ್ ರೆಮೋ. ಏನ್ ಪೊಂಗಲ್ ಸಿಸ್ಟರ್ಸ್? ಗುರುಗಳೇ ಬನ್ನಿ ನನಗೆ ಯಾಕೆ ಹೇಳಿದ್ರಿ? ಲೇ ಗುಗ್ಗು, ಯಾಕೆ ಹಂಗ ಓಡ್ ಬಂದೆ? ಎಲ್ಲೋಡ್ ಬಂದೆ? ಓಡೋಗಿ ಎದುರಿಸ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಮತ್ತೆ ಪ್ಯಾಂಟ್ ಡಿಸೈನ್ ಚೇಂಜ್ ಆಗಿದೆ. ಯಾರಾದ್ರೂ ನೀನ್ ಕೇಳಿದ್ರಪ್ಪ ಅದ್ರ ಬಗ್ಗೆ? ಯಾರಿಗೂ ಕಾಣ್ತಾ ಇರೋದು ನಿನ್ ಕಾಣ್ತದಲ್ಲ. ಏನಪ್ಪ ಗುರುಗಳೇ, ಏನ್ ಮಾಡೋದು ಗುರುಗಳೇ? ಎಲ್ಲ ನನ್ನೇ ಕೇಳಿದ್ರೆ ಸರಿ, ಏನಾದ್ರೂ ಮಾಡಿ. ಮಾಡ್ತೀವಿ. ಓಕೆ, ನನಗಿದೊಂದು ಗೊತ್ತು. ಯಪ್ಪ, ನಾಡಲ್ಲ ಏನ್ ಹಿಂಗ್ ಕಿರ್ಸ್ಕೊಂತಿದ್ದಾರೆ ಇವ್ರು ಕುಸ್ತಿ ಆಡೋ ಅಂದ್ರೆ? ನಾವೇ ಗೆದ್ದಿದ್ದು. ಇಲ್ಲಿಗೆ ನಮ್ಮ ಮ್ಯಾಚು ಮುಗಿದೋಯ್ತು. ರೌಂಡ್ 2 ಮುಗಿದೋಯ್ತಲ್ಲಪ್ಪ ಮ್ಯಾಚು. ರೌಂಡ್ 2 ಕಿರ್ಸಿರಾ? ಇವಾಗಿದೆ, ಏನ್ ಕಿರ್ಸಿದ್ರು ಬಿಡ್ಬೇಡ. ಆಯ್ತು ಜಿ. ಜಿ, ನನ್ ಕೈಲಿ ಆಗಲ್ಲ ಜಿ. ಮೊದ್ಲ ನನಗ್ ದೆವ್ವ ಆದ್ರೆ ಭಯ ಜಿ. ಅದಕ್ಕೆ ನನ್ನ ಕೈಲಿ ಆಗಲ್ಲ. ಬೇಕಾದ್ರೆ ಕುಸ್ತಿ ಆಡ್ತೀನಿ, ಇದೆಲ್ಲ ನನಗ್ ಭಯ ಜಿ. ಇಲ್ಲಿಗೆ ಮ್ಯಾಚ್ ಮುಗೀತು. ರೌಂಡ್ 3 ಆಯ್ತಲ್ಲಪ್ಪ. ಎರಡು ರೌಂಡ್ ಬಾಯ್ ಬಡ್ಕೊಳ್ಳೋದು, ದೆವ್ವ ಬಂದವ್ರ ತರ ಆಡೋದು ಸ್ಟ್ರಾಟಜಿನ. ಅವ್ರು ಏನ್ ಬೇಕಂದ್ರು ಮಾಡ್ಲಿ, ಈ ಸಲ ಮಾತ್ರ ಬಿಡ್ಬೇಡಮ್ಮ, ಆಯ್ತಾ? ಆಯ್ತು. ಇದೆಲ್ಲ ಅವ್ರದ್ದು ಸ್ಟ್ರಾಟಜಿ ಅಂತೆ. ಫಸ್ಟ್ ರಾಣಿ ಕತ್ತು ಮುರಿ, ಆಯ್ತಾ? ಆಮೇಲೆ ವರಲಕ್ಷ್ಮಿ ಇದ್ದಾಳೆ, ಸುಮ್ನೆ 2 ಬೆಳ್ಳಲ್ಲಿ ಹಿಂಗನ್ನ ಸೊಂಟನೆ ಮುರಿದೋಯ್ತದೆ, ಬಿಡ್ಬೇಡ ಮಾತ್ರ. ಇದೆ ಕುಸ್ತಿಲಿ ಏನಾದ್ರೂ ಪರವಾಗಿಲ್ಲ, ನಾನ್ ತಗೋತೀನಿ ಜವಾಬ್ದಾರಿ. ಓದು ಪಿ ಓದು. ಓಡಲೆ ಓಡೆ. ನನಗಾಗಲ್ಲ ಜಿ. ಕುಸ್ತಿ ಮಾಡ್ತೀನಿ ಆದ್ರಿ ರನ್ನಿಂಗ್ ರೇಸು ನನಗಾಗಲ್ಲ ಜಿ. ನಾವೇ ಗೆದ್ದಿದ್ದು. ಗೊಬ್ರಾ,